ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸಿಂಪ್ಲಿ ಸಂಪೂರ್ವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಡೈಲಿ ರುಟೀನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನು ಮಾಡ್ತೀನಿ ಮನೆಯಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾರ್ನಿಂಗ್ ಪ್ರತಿದಿನ ನಾನು ಬೆಳಗ್ಗೆ 4 ಗಂಟೆ 4:15ಗೆಲ್ಲ ಎದ್ಬಿಡ್ತೀನಿ. ಅಂದರೆ 4:15ಗೆಲ್ಲ ಎದ್ಬಿಡ್ತೀನಿ. ಅಂದರೆ ನಾನು ಯೂಶಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತೀನಿ. ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ನನ್ನ ಹಸ್ಬೆಂಡ್ಗೆ ಫಸ್ಟ್ ಕಾಲು ಮುಗಿತೀನಿ. ಈ ಕಾಲದಲ್ಲೂ ಇದಾರ ಆ ಥರ? ನನ್ನ ಹಸ್ಬೆಂಡ್ ಕಾಲು ಮುಗಿತೀರಾ ನನ್ನ ದಿನ ಶುರುನೇ ಆಗೋದಿಲ್ಲ. ಅದಾದ್ಮೇಲೆ ನಾನು ದೇವ್ರಿಗೆ ಕಾಲು ಮುಗಿತೀನಿ, ಅಂದರೆ ಕೈ ಮುಗಿತೀನಿ. ಇದಾದ್ಮೇಲೆ ನಾನು ಬೆಳಗ್ಗೆ 5 ಗಂಟೆ ಒಳಗಡೆ ಸ್ನಾನ ಮಾಡಿಬಿಡ್ತೀನಿ. 4:15 ಬ್ರಹ್ಮ ಮುಹೂರ್ತದಲ್ಲಿ ನಾನು ಎದ್ದೇಳೋದು, ನೀವಿನ್ನ ಮಲಗಿರ್ತೀರ ಅಷ್ಟೊತ್ತಿಗೆ. 5 ಗಂಟೆಗೆಲ್ಲ ಸ್ನಾನ ಮಾಡಿ ಪ್ರತಿದಿನ ನಾನು ಮನೇಲಿ ದೇವ್ರ ಪೂಜೆ ಮಾಡ್ತೀನಿ. ಸೀರೆ ಉಟ್ಕೊಂಡು ಕೆಳಗಡೆ ಬಂದು ಫಸ್ಟು ದೇವ್ರಿಗೆ ಕೈ ಮುಗಿದು, ಆಮೇಲೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು, ರಾತ್ರಿನ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಮತ್ತೆ ಕೆಳಗಡೆ ಬಂದು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ನನ್ನ ಡೈಲಿ ರುಟೀನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡ್ ಇರೋದು. ನಮ್ಮ ಅತ್ತೆ ಮಾವ ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜೊತೆಗೆ ಟಿಫನ್ಗೆ ರೆಡಿ ಮಾಡ್ಕೊತಾ ಇರ್ತೀನಿ. ಸೊ ಬೆಳಗ್ಗೆ ದೇವ್ರ ಪೂಜೆ ಆಗಿದ ತಕ್ಷಣ ಮತ್ತೆ ಸಂಜುದು ಬಟ್ಟೆ ಎಲ್ಲ ನಾನೇ ರೆಡಿ ಮಾಡಿ ಐರನ್ ಮಾಡಿ ಎಲ್ಲ ಟೇಬಲ್ ಮೇಲೆ ಸೆಟಪ್ ಮಾಡಿ ಕೊಡೋದು. ಅವರು ಲ್ಯಾಪ್ಟಾಪು, ಚಾರ್ಜರ್ಸು, ಹ್ಯಾಂಡ್ ಕರ್ಚೀಫ್ಸು, ವಾಲೆಟ್ಟು, ಕೀ ಎಲ್ಲ ಸೆಟಪ್ ಮಾಡಿ ಕೊಡ್ತೀನಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ, ಅದಕ್ಕೆ ಇದೆಲ್ಲ ನಾನೇ ಫಸ್ಟೇ ರೆಡಿ ಮಾಡಿಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟಿರ್ತೀನಿ, ಅವ್ರೇನು ಮರ್ತೋಗ್ಬಾರ್ದು ಅಂತ. ಪ್ರತಿದಿನ ಒಂದು 3ರಿಂದ 4 ವೆರೈಟಿ ಆದರೂ ಕುಕ್ಕಿಂಗ್ ಮಾಡ್ತೀನಿ. ಸೊ ಸಂಜು 7:30 ಅಥವಾ 8 o'clock ಒಳಗಡೆ ಅವರು ಆಫೀಸ್ಗೆ ಹೊರಟ್ಬಿಡ್ತಾರೆ. ಅಷ್ಟೊತ್ತಿಗೆ ಎಲ್ಲ ಥರ ವೆರೈಟೀಸು ಕುಕ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಕೂಡ ವಾಕಿಂಗಿಂದ ವಾಪಸ್ ಬರ್ತಾರೆ. ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡಿಬಿಟ್ಟೆ ನಾನು ಆಫೀಸ್ಗೆ ಹೋಗೋದು. ಅದಾದಮೇಲೆ ಸಂಜು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ, ನಾನು ನನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಹೋಗ್ತೀನಿ. ಸೊ ನಾನು ಅರೌಂಡ್ 8-8:30ಗೆ ಮನೆ ಬಿಡ್ತೀನಿ. ನಮ್ಮ ಮಾವ ನನ್ನ ಡ್ರಾಪ್ ಮಾಡ್ತಾರೆ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ವೈಟ್ಫೀಲ್ಡ್ ಆಫೀಸ್ ಇರೋದು. ಸಂಜೆ 7:30 ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀನಿ. ಆಮೇಲೆ ಮಲ್ಕೊಳ್ಳೋದಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಅತ್ತೆ ಮಾವ ಕಾಲು ಮುಗಿದು ಅವ್ರ ಆಶೀರ್ವಾದ ತಗೊಂಡು ಆಮೇಲೆ ನಾನು ಮತ್ತೆ ನನ್ನ ಬಟ್ಟೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ದಿನಕ್ಕೆ ಹೋಗಿ ಮಲ್ಕೊತೀನಿ. ಇದು ನನ್ನ ಡೈಲಿ ರುಟೀನು. ಹೌದು, ಅಂದ್ರೆ ಅದೆಲ್ಲ ವೀಕೆಂಡ್ಸು. ಸೊ ಮನೆಯಲ್ಲಿ ಒಂದಷ್ಟು ಪ್ಲಾಂಟ್ಸ್ನ ಬೆಳೆಸಿದೀವಿ. ಮತ್ತೆ ಅಕ್ವೇರಿಯಮ್ಸ್ ಇದೆ ಮನೆಯಲ್ಲಿ, 2 ಅಕ್ವೇರಿಯಂ ಇದೆ. ಒಂದು ದೊಡ್ಡದು, ಅಂದ್ರೆ ನಾನೇ ಮೇಂಟೈನ್ ಮಾಡೋದು. ಯೂಶಲಿ ಪ್ಲಾಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡಿದ್ದೆ ನಾನು ಫಸ್ಟು. ಅದಾದ್ಮೇಲೆ ಸಂಜು ಅವಾಗವಾಗ ಒಂಚೂರು ನೀರ್ ಹಾಕ್ತಾರೆ ಅಷ್ಟೇ. ಅದ್ ಬಿಟ್ರೆ ಅದ್ ಬಿಟ್ರೆ ನಾನೇ ಮನೇಲಿರೋ ಪ್ಲಾಂಟ್ಸ್ನೆಲ್ಲ ನಾನೇ ಮೇಂಟೈನ್ ಮಾಡೋದು.
ಸೊ ಅದ್ರದ್ದು ನಾವು ಸೆಟಪ್ ಮಾಡೋದಕ್ಕೆ ಶುರು ಮಾಡಿದಾಗ ಇವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಷ್ಟೇ. ಅಂದರೆ ಪ್ಲ್ಯಾನ್ಸ್ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡಿದ್ದು. ಮಣ್ಣೆಲ್ಲ ತೊಗೊಂಬಂದು ಪ್ಲಾಂಟ್ಸ್ ಎಲ್ಲ ಪಾಟ್ ಮಾಡಿ ಅದಕ್ಕೆ ಎವ್ರಿಡೇ ಮೇಂಟೆನೆನ್ಸ್ ನಾನೇ. ಮತ್ತು ಒಂದು ದೊಡ್ಡ ಅಕ್ವೇರಿಯಂ ಇದೆ, ಆಮೇಲೆ ತೋರಿಸ್ತೀನಿ ಅದನ್ನು. ಅದು ಕೂಡ ಬೈ ಸ್ಕ್ರ್ಯಾಚ್ ನಾನೇ ಮಾಡಿದ್ದು. ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಬಟ್ ಎವ್ರಿಡೇ ನಾನೇ ಅದನ್ನು ಮೇಂಟೈನ್ ಮಾಡೋದು. ಸೊ ನಾನು ಪ್ರತಿದಿನ ನಮ್ಮ ಮನೇಲಿ ಇಷ್ಟು ಕೆಲಸ ಮಾಡ್ತೀನಿ. ಸೊ ಇದು ನನ್ನ ದಿನಚರಿ. ಪ್ರತಿದಿನ ಇಷ್ಟು ಕೆಲಸ ನಾನು ಮಾಡ್ತೀನಿ ಅಷ್ಟೆ. ಮುಗೀತು, ಇಲ್ಲಿಗೆ ವ್ಲಾಗ್ ಮುಗೀತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಪ್ರತಿದಿನ ಏನೇನೆಲ್ಲ ಮಾಡ್ತಾರೆ ಅಂತ. ಅಷ್ಟೇ.